ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದ 18 ಕಡೆಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸೀಟ್ ಬ್ಲಾಕಿಂಗ್ ದಂಧೆಯ ವಿರುದ್ಧ ಇಡಿ ಅಧಿಕಾರಿಗಳಿದೀಗ ಶಾಕ್ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕೆಲ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಗೆ ಹೇಳಿಕೇಳಿ ಈಗ CET ಮತ್ತು ನೀಟ್ ಎಕ್ಸಾಮ್ ಫಲಿತಾಂಶ ಬಿಡುಗಡೆ ಆಗಿದೆ. ಕೆಲವಷ್ಟು ಕಡೆ ಸೀಟ್ ಬ್ಲಾಕಿಂಗ್ ದಂಧೆ ನಡೆಯುತ್ತೆ ಎನ್ನುವ ಖಚಿತ ಮಾಹಿತಿಯನ್ನು ಆಧರಿಸಿ ಈ ದಾಳಿ ನಡೆದಿದೆ. ಬೆಂಗಳೂರಲ್ಲೇ ಕೆಲವಷ್ಟು ಕಾಲೇಜುಗಳ ಮೇಲೆ ದಾಳಿ ನಡೆದಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆ ಕಾರ್ಯ ಶುರುವಾಗಿದೆ. CET ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಅಂತ ಅಂದುಕೊಳ್ಳಿ. ಈಗೆಲ್ಲವೂ ಕೂಡ KEA ಮುಖಾಂತರವೇ ಬರಬೇಕು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಮುಖಾಂತರವೇ ಸೀಟ್ ಅಲಾಟ್ ಆಗುತ್ತೆ. ಆದರೂ ಕೂಡ ಅಡ್ವಾನ್ಸ್ ಆಗಿ ಸೀಟ್ ಬ್ಲಾಕ್ ಮಾಡುವಂಥ ದಂಧೆ ನಡೀತಾ ಇದೆ. ಸೀಟ್ ಬ್ಲಾಕ್ ಮಾಡುವಂಥದ್ದು ಕಾನೂನಿನಲ್ಲಿ ಅವಕಾಶ ಇಲ್ಲ. KEA ಮುಖಾಂತರ ಸೀಟ್ ಅಲಾಟ್ ಆದರೆ ಆ ಕಾಲೇಜುಗಳಿಗೆ ಹೋಗಿ ಸೀಟ್ಗಳನ್ನು ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಬೇಕು. ಆದರೆ ಸೀಟ್ ಬ್ಲಾಕ್ ಮಾಡ್ಕೊಳ್ಳೋದು, ಅಡ್ವಾನ್ಸ್ ಆಗಿ ಬ್ಲಾಕ್ ಮಾಡಿಕೊಂಡು ಅದರ ವಿರುದ್ಧ ಅದರ ಒಂದು ಹಣದ ದಂಧೆ ಅದು. ದೊಡ್ಡ ದೊಡ್ಡ ಕಾಲೇಜುಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬರುವಂಥ ಸೀಟ್ಗಳನ್ನು ಬ್ಲಾಕ್ ಮಾಡುವಂಥ ದಂಧೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಮನಸೋ ಇಚ್ಛೆ ವಸೂಲಿ ಮಾಡುವಂಥ ಕೆಲಸವೂ ಕೂಡ ನಡೆಯುತ್ತೆ. ಹಣದ ಆಸೆಗಾಗಿ ಸೀಟ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆ ಅನ್ನುವ ಆರೋಪ ಇತ್ತು. ಇದೀಗ ಜಾರಿ ನಿರ್ದೇಶನಾಲಯ ಅಂಥ ಕಾಲೇಜುಗಳನ್ನು ಗುರುತಿಸಿ ದಾಳಿ ಮಾಡಿದೆ. ಸೀಟ್ ಬ್ಲಾಕಿಂಗ್ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಸೀಟ್ ಬ್ಲಾಕಿಂಗ್ ಸಂಬಂಧ ಈ ಹಿಂದೆ ಸೈಬರ್ ಅಧಿಕಾರಿಗಳು ತನಿಖೆ ಮಾಡಿದ್ರು. ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಸೈಬರ್ ವಿಭಾಗದ ತನಿಖಾಧಿಕಾರಿಗಳು. ಈ ಬಗ್ಗೆ ಮಲ್ಲೇಶ್ವರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ವೇಳೆ ಮಧ್ಯವರ್ತಿಗಳ ಪಾತ್ರ ಸಾಬೀತಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದು ಸಾಬೀತಾಗಿತ್ತು. ಒಂದು ಸೀಟ್ಗೆ 60 ಲಕ್ಷ ರೂಪಾಯಿ ಪಡೆದಿರೋದು ಬೆಳಕಿಗೆ ಬಂದಿತ್ತು. ಒಂದು ಸೀಟ್ಗೆ ಬ್ಲಾಕ್ ಮಾಡಿದ್ದ ಸೀಟ್ 60 ಲಕ್ಷಕ್ಕೆ ಮಾರಾಟ ಆಗಿತ್ತು. ಅದು ಬೆಳಕಿಗೆ ಬಂದಿತ್ತು. ಅಕ್ರಮ ಹಣದ ವ್ಯವಹಾರ ಶಂಕೆ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ, ಹೇಳಿ ಕೇಳಿ, ಈ ಅಕ್ರಮ ವ್ಯವಹಾರ ಇದೆಯಲ್ಲ, ಇದು ನಡೆಯೋದು ಬ್ಲ್ಯಾಕ್ ದಂಧೆ, ಅದು ಕಪ್ಪು ದಂಧೆ. ಯಾಕೆಂದರೆ ಕಪ್ಪು ಹಣವನ್ನು ಬಳಸಿಯೇ ಇಲ್ಲಿ ವಹಿವಾಟು ವ್ಯಾಪಾರ ಮಾಡಲಾಗುತ್ತೆ. ಸೀಟ್ಗಳನ್ನು ಮುಂಗಡವಾಗಿ ಕಾಯ್ದಿರಿಸಿಕೊಳ್ಳೋದು. ಆ ಸೀಟ್ ಅಲಾಟ್ ಆಗುತ್ತೋ ಬಿಡುತ್ತೋ, KEA ಮೂಲಕ ಅಪ್ಲೈ ಮಾಡಿಕೊಂಡು KEA ಮೂಲಕ ಸೀಟನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆದರೆ ಇಲ್ಲೇನು ಮಾಡೋದು, ಅಡ್ವಾನ್ಸ್ ಆಗಿ ನನ್ನ ಮಗನೋ ಮಗಳೋ ಯಾರೋ ಹೋಗ್ತಾರಪ್ಪ, ಯಾರಿಗೋ ಸೀಟ್ ಬೇಕು ಅಂತ ಬ್ಲಾಕ್ ಮಾಡಿಬಿಡೋದು. ಆ ಸೀಟ್ ಯಾರಿಗೂ ಸಿಗದಂತೆ ನೋಡಿಕೊಳ್ಳೋದು. KEA ಅಲಾಟ್ಮೆಂಟಲ್ಲಿ ಆ ಸೀಟ್ ಸಿಗದಂತೆ ನೋಡಿಕೊಳ್ಳೋಕ್ಕೆ KEA ಸಿಬ್ಬಂದಿಯನ್ನು ಬುಕ್ ಮಾಡಿಕೊಳ್ಳೋದು. ಇದೊಂದು ವ್ಯಾಪಕವಾದ ದಂಧೆ ಇತ್ತು. ಆನಂತರ ಆ ಸೀಟ್ ರಿಸರ್ವ್ ಇಟ್ಟ ಮೇಲೆ ಕೊನೆಗೆ ಆ ಸೀಟಿಗೆ ಯಾರಿಗೂ ಕೂಡ ಅಲಾಟ್ ಮಾಡದಂತೆ ನೋಡಿಕೊಂಡು ಅದೇ ಸೀಟನ್ನು ಮನಸೋ ಇಚ್ಛೆ ರೇಟಿಗೆ ಮಾರಾಟ ಮಾಡಿಕೊಳ್ಳೋದು. ಒಂದು ಸೀಟಿಗೆ 60 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾರೆ. ಒಂದು ಸೀಟಿಗೆ. ಬೆಂಗಳೂರಿನ ಖಾಸಗಿ ಕಾಲೇಜುಗಳಲ್ಲಿ ಅಕ್ರಮ ಸೀಟ್ ಬ್ಲಾಕಿಂಗ್ ದಂಧೆ. ಈ ಬಗ್ಗೆ ಹನುಮಂತನಗರ ಮತ್ತು ಮಲ್ಲೇಶ್ವರಂ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. 2021 ಮತ್ತು 2022ರಲ್ಲಿ ಈ ಸೀಟ್ ಬ್ಲಾಕಿಂಗ್ ದಂಧೆ ನಡೆದಿತ್ತು. AICTE ಮತ್ತು UGC ನಿಯಮವನ್ನು ಉಲ್ಲಂಘಿಸಿ ಅಕ್ರಮವಾಗಿ ಸೀಟನ್ನು ಪಡೆದುಕೊಳ್ಳಲಾಗಿತ್ತು. ಕೋಟ್ಯಂತರ ರೂಪಾಯಿ ಸಂಗ್ರಹ ಮಾಡಿದ್ದಂಥ ಖಾಸಗಿ ಕಾಲೇಜುಗಳು ಮೆರಿಟ್ ಬದಲಾಗಿ ಏಜೆಂಟ್ಗಳ ಮೂಲಕ, ಕೆಲವಷ್ಟು ಏಜೆಂಟ್ಗಳಿದ್ದಾರೆ ಕೆಲವು ಕಾಲೇಜುಗಳಿಗೆ, ಆ ಏಜೆಂಟ್ಗಳ ಮೂಲಕವೇ ಸೀಟ್ ಹಂಚಿಕೆ ಆಗಿದೆ. ಹೀಗಾಗಿ ಸೀಟ್ ಬ್ಲಾಕಿಂಗ್ ದಂಧೆಯ ವಿರುದ್ಧ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಅಕ್ರಮ ಹಣ ವರ್ಗಾವಣೆ ಇಲ್ಲಿ ಪ್ರಮುಖವಾಗಿ ಪಾತ್ರವನ್ನು ಪಡೆದುಕೊಳ್ಳುತ್ತೆ. ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ, ಕಾಲೇಜಿನ ಬ್ಯಾಂಕ್ ಖಾತೆಗೆ ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಬದಲಾಗಿ ಇವರು ನಗದನ್ನು, ಕ್ಯಾಶನ್ನು, ಬ್ಲ್ಯಾಕ್ ಮನಿಯನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಅಲ್ಲಿ PMLA ಅಕ್ರಮ ಹಣ ವರ್ಗಾವಣೆ ಇದೆಯಲ್ಲ, ಅದು ಸೆಳೆಯುತ್ತೆ. ಹೀಗಾಗಿ ಇವತ್ತು ಜಾರಿ ನಿರ್ದೇಶನಾಲಯ ದಾಳಿ ಮಾಡಿ ತನಿಖೆಯನ್ನು
ಆರಂಭ ಮಾಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇದೊಂದು ದಂಧೆ ಅನೇಕ ವರ್ಷಗಳಿಂದ ಇದೆ. ಅದನ್ನು ತಪ್ಪಿಸಬೇಕು ಅಂತ ಹೇಳಿ KEA ಮುಖಾಂತರವೇ ಸೀಟ್ಗಳನ್ನು ಅಲಾಟ್ ಮಾಡಿಕೊಳ್ಳಬೇಕು ಅಂತ ಹೇಳಿ ನಿಯಮ ಇದೆ. ಆದರೆ ಇವರು KEA ಸಿಬ್ಬಂದಿಯನ್ನೇ ಬುಕ್ ಮಾಡಿಕೊಂಡು ಅಲ್ಲಿಯೂ ಅಲಾಟ್ ಆಗದಂತೆ ನೋಡಿಕೊಂಡು ತಮಗೆ ಬೇಕಾದ ಸೀಟ್ಗಳನ್ನು ಬ್ಲಾಕ್ ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಕತೆ? ಇದಕ್ಕೆ ಕಡಿವಾಣ ಯಾವ ರೀತಿ? ಜೊತೆಗೆ ಈಗ ಇಡಿ ಅಧಿಕಾರಿಗಳ ತನಿಖೆಯ ವೇಳೆ ಏನೆಲ್ಲ ಪತ್ತೆ ಆಗ್ತಾ ಇದೆ? ಅಶೋಕ್, ಪ್ರಮುಖವಾಗಿ ಏನಾಗುತ್ತೆ, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಇಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಇಂತಹ ಅಕ್ರಮ ದಂಧೆಗಳು ನಡೆಯುವಂತದ್ದು ನಾವು ಸಾಕಷ್ಟು ಪ್ರಕರಣಗಳನ್ನ ಗಮನಿಸಿದ್ವಿ. ಏನು ಇಲ್ಲಿ UGC ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಗಳೇನಿರುತ್ತೆ, ಇಂತಹ ಪರೀಕ್ಷೆಗಳನ್ನ ಬರೆಸಿ ಮೆರಿಟ್ ಮೇಲೆ ಇವರಿಗೆ ಏನು ಒಂದು ಪರ್ಸೆಂಟೇಜ್ ಅನ್ನ ಸರ್ಕಾರ ನಿಲ್ಲಿಸುತ್ತೆ, ಇಲ್ಲ ಖಾಸಗಿ ಸಂಸ್ಥೆಗಳನ್ನು ನಿಲ್ಲಿಸ್ಕೊಳ್ತೇವೆ, ಅದಕ್ಕೆ ಪೂರಕವಾಗಿ ಇವರು ಸೀಟ್ಗಳನ್ನ ಕೊಡಬೇಕಾಗತ್ತೆ. ಸೊ ಈಗಾಗಲೇ ಸಾಕಷ್ಟು ಅಂದ್ರೆ ಕಷ್ಟಪಟ್ಟು ಏನು ಓದಿದಂತ ವಿದ್ಯಾರ್ಥಿಗಳು ಏನಿರ್ತಾರೆ ಅಂತವ್ರಿಗೆ ಸೀಟ್ಗಳು ಸಿಕ್ಬೇಕಾಗತ್ತೆ. ಆದ್ರೆ ಇವರು ಮೆರಿಟ್ ಆಧಾರವಾಗಿ ಬಿಟ್ಟು ಮಧ್ಯವರ್ತಿಗಳನ್ನ ಇಟ್ಕೊಂಡು ಹಣವನ್ನ ಮಾಡ್ಲಿಕ್ಕೆ ಏನು ಒಂದು ಸೀಟ್ಗೆ ಈಗ ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಒಂದು 10 ಲಕ್ಷ ಇದ್ರೆ ಅದಕ್ಕೆ 1 ಕೋಟಿ ಅಷ್ಟು ಡಿಮ್ಯಾಂಡ್ ಅನ್ನ ಮಾಡುವಂಥದ್ದು, ಡಿಮ್ಯಾಂಡ್ ಅನ್ನ ಮಾಡಿ ಅದನ್ನ ಮಧ್ಯವರ್ತಿಗಳು ಒಂದಿಷ್ಟು ಹಣವನ್ನ ಇಟ್ಕೊಳ್ಳುವಂಥದ್ದು, ಅದ್ರ ಜೊತೆಗೆ ಸಂಸ್ಥೆಗಳು ಕಾಲೇಜುಗಳೇನಿರ್ತೋ ಆ ಕಾಲೇಜುಗಳು ಕೂಡ ಲಾಭ ಮಾಡಿಕೊಡುವಂತ ಕೆಲಸವನ್ನ ಈ ಮಧ್ಯವರ್ತಿಗಳು ಮಾಡ್ತಾರೆ. ಇದಕ್ಕೋಸ್ಕರ ಸೀಟ್ ಬ್ಲಾಕಿಂಗ್ ಮಾಡುವಂಥದ್ದು, ಅಂದ್ರೆ CET ಬರೆಯುವಂತ ಕಡೆ ಇರ್ಬೋದು, UGC ನಿಯಮಗಳನ್ನ ಪಾಲನೆ ಮಾಡದಂತದ್ದು ಇರ್ಬೋದು, ಈ ರೀತಿಯಾಗಿ ಮಾಡಿಕೊಂಡು ಸಾಕಷ್ಟು ಜನರಿಗೆ ವಂಚನೆಗಳಾಗ್ತಿದೆ. 2021-22ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ವು. ಹನುಮಂತನಗರ ಪೊಲೀಸ್ ಠಾಣೆ ಕೂಡ BMS ಕಾಲೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ FIR ಅನ್ನು ದಾಖಲು ಮಾಡಲಾಗಿತ್ತು. ಅಲ್ಲಿನ ಟ್ರಸ್ಟಿ ಏನಿರ್ತಾರೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದಂತ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು 1 ಸೀಟಿಗೆ 60 ಲಕ್ಷದಷ್ಟು ಅಕ್ರಮವಾಗಿ ಇವರು ಬ್ಲಾಕಿಂಗ್ ಮಾಡಿರುವಂತದ್ದು ಬೆಳಕಿಗೆ ಕೂಡ ಬಂದಿತ್ತು. ಇದರ ಬೆನ್ನಲ್ಲೇ ಇಡಿ ಕೂಡ ಯಾವಾಗ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ನಡೆಯಿತು, ಇಡಿ PML ಆಕ್ಟ್ ನಲ್ಲಿ ಈಗಾಗಲೇ ECIR ಅನ್ನ ದಾಖಲು ಮಾಡ್ಕೊಂಡಿದೆ. ECIR ಅನ್ನ ದಾಖಲು ಮಾಡ್ಕೊಂಡು ಇಡಿ ಅಧಿಕಾರಿಗಳು ಇವತ್ತು ರಾಜ್ಯದ 8 ಕಡೆ ಈ ದಾಳಿಯನ್ನ ನಡೆಸಿರುವಂತದ್ದು. ಈ ದಾಳಿಯನ್ನ ನಡೆಸಿರುವಂತ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕೂಡ ಪತ್ತೆ ಮಾಡಿದ್ರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಬೆಳಗ್ಗೆ 6 ಗಂಟೆಯಲ್ಲೂ ಕೂಡ 6 ಗಂಟೆಯಿಂದನೇ ಈ ದಾಳಿ ನಡೆದಿದೆ. ವಿಚಾರಣೆ ಮತ್ತು ಪರಿಶೀಲನೆ ಎರಡೂ ಕೂಡ ಮುಂದುವರೆದಿರುವಂತದ್ದು. ಇಡಿ ಅಧಿಕಾರಿಗಳ ಪರಿಶೀಲನೆ ಬಳಿಕ ಎಲ್ಲ ಇವತ್ತಿನ ದಾಳಿಯಲ್ಲಿ ಪ್ರಮುಖವಾದ ಮಹತ್ವವಾದ ದಾಖಲೆಗಳು ಮಾಹಿತಿಗಳು ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಇದು ಕಾಲೇಜುಗಳು ಆರಂಭವಾಗುವಂತ ಶಾಲಾ ಕಾಲೇಜುಗಳು ಆರಂಭವಾಗುವಂತ ಸಮಯ ಇರುವಂತ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಸೀಟ್ ಬ್ಲಾಕಿಂಗ್ ಆಗಿರುವಂತ ಸಾಧ್ಯತೆಗಳಿರ್ಬೋದು. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿದ್ರು. ದಾಳಿಯ ಪರಿಶೀಲನೆ ಬಳಿಕ ಅಷ್ಟೇ ದಾಳಿಯಿಂದ ಏನೆಲ್ಲ ಮಾಹಿತಿ ಮತ್ತು ಅದರ ಜೊತೆಗೆ ದಾಖಲೆಗಳು ಪತ್ತೆ ಆಗಿದೆ, ಎಷ್ಟು ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣ ವ್ಯವಹಾರ ಮಾಡಲಾಗಿದೆ ಅನ್ನೋದೆಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.